ದೀಪಾವಳಿ ಹಬ್ಬ ಏಕೆ ಆಚರಿಸುತ್ತಾರೆ? ಲಕ್ಷ್ಮೀ ಪೂಜೆ ಹಾಗೂ ಶ್ರೀರಾಮಚಂದ್ರ ರಾವಣನನ್ನು ವಧಿಸಿ ಅಯೋಧ್ಯೆ ಪ್ರವೇಶ ಮಾಡಿದ ನೆನಪಿಗಾಗಿ ಆಚರಿಸುತ್ತಾರೆ. ಯಾವ ಹಬ್ಬ ಮಾಡ್ತಾ ಇದ್ದೀವಿ ನಾವು ಇವತ್ತು ಸ್ಕೂಲಲ್ಲಿ? ಹೇಳ್ರೋ. ದೀಪಾವಳಿ ಅಂದ್ರೇನು? ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಬರಮಾಡಿಕೊಳ್ಳುವ ಹಬ್ಬ. ಅದರಲ್ಲಿ ಇನ್ನೂ ಒಂದು ಅರ್ಥನೂ ಇದೆ. ಏನು ಹೇಳ್ರಿ? ಅಜ್ಞಾನವನ್ನು ದೂರ ಮಾಡಿಕೊಂಡು ಜ್ಞಾನದ ಕಡೆಗೆ ನಡೆಯುವ ಹಬ್ಬ ದೀಪಾವಳಿ. ಅಂದ್ರೇನು? ದೀಪ ಹಚ್ಚದ ಹಗ್ಗ ನಿನ್ನ. ಬರೀ ದೀಪ ಹಚ್ಬಿಟ್ರೆ ಆಯ್ತಾ? ಹೌದಿಲ್ಲ? ಈಗ ನೀವೆಲ್ಲ ಹಸಿರು ಪಟಾಕಿಯನ್ನು ಹಚ್ಚಬೇಕು ಈ ವರ್ಷದಿಂದ. ಹಸಿರು ಪಟಾಕಿ ಅಂದರೆ ಈಗ ನಿಮ್ಮ ಕೈಯಲ್ಲಿದೆಯಲ್ಲ, ಏನದು? ಬೆಳ್ಳುಳ್ಳಿ ಪಟಾಕಿ ಅಂದರೆ ಯಾವುದದು? ಅದು ಹಸಿರು ಪಟಾಕಿ ಅಂತೀವಿ. ಅರ್ಥ ಆಯ್ತಾ? ಅದರಿಂದ ಪ್ರಕೃತಿ ಕೂಡ, ಗಿಡಗಳಿಗೆ, ಹಕ್ಕಿಗಳಿಗೆ ಯಾರಿಗೂ ತೊಂದರೆ ಆಗಲ್ಲ. ಅದಕ್ಕೆ ಈ ವರ್ಷ ಏನು ಮಾಡಿದ್ದಾರೆ, ಯಾರು ಪಟಾಕಿ ಹಾರಿಸಬಾರ್ದು ಅಂತ ಇದು ಮಾಡಿದ್ದಾರೆ. ಎಲ್ಲ ಹಸಿರು ಪಟಾಕಿ ಹಚ್ಚಬೇಕು ಅಂತ. ಅದಕ್ಕಾಗಿ ನೀವು ಕೂಡ ಏನು ಮಾಡಕತ್ತೀರಿ ಇವತ್ತು? ಹೇಳ್ರು. ಪಟಾಕಿ ಹಾರಿಸಕತ್ತೀರಾ? ಮತ್ತೆ ಹೇಳ್ರಿ. ಮತ್ತೆ ಪಟಾಕಿ ಹಾರಿಸ್ತಾ ಇದ್ದೀವಿ, ಹಸಿರು ಪಟಾಕಿ ಹಾರಿಸ್ತಾ ಇದ್ದೀವಿ ಅಂತ ಹೇಳಬೇಕು. ಗ್ರೀನ್ ದೀಪಾವಳಿ. ಗ್ರೀನ್ ಅಂದರೆ ನಾವು ಯಾವುದೇ ಸಿಡಿಮದ್ದುಗಳನ್ನು ಉಪಯೋಗಿಸಲ್ಲ ಅಂತ. ಅರ್ಥ ಆಯ್ತಾ? ಅದರಿಂದ ಪಕ್ಷಿಗಳು ಅವೆಲ್ಲ ಹೆದರಿ ಓಡೋಗ್ಬಿಡ್ತಾರೆ. ಪಕ್ಷಿ ಆಗಲಿ, ನಾಯಿ ಆಗಲಿ, ಆಕಳ ಆಗಲಿ. ಅದಕ್ಕಾಗಿಯೇ ಈ ಸಾರಿ ಗ್ರೀನ್ ಪಟಾಕಿ. ರೈಟ್. ಹೊಡೀರಿ, ಒಬ್ಬೊಬ್ರು ಹೊಡಿ. ಚಿರಾಗ್ ಹೊಡಿ ನೋಡೋಣ. ಗುರುರಾಜ್. ಗುಡ್. ಯಾರದು? ಯಾರಿದ್ದಾರೆ ಒಳಗೆ? ಹೊಡಿರಿ. ಹೆಂಗ್ ಬಂತು ಸೌಂಡ್? ಪಟ್ ಪಟ್ ಪಟ್. ಇದು ಯಾರು ಮಾಡಿದ್ದು? ಇಲ್ಲೇ ಮಾಡಿದ್ದಲ್ಲ ಸ್ಕೂಲಲ್ಲಿ ನಾವು, ಅಲ್ಲ? ಹೆಂಗ್ ಮಾಡಿದ್ರಿ ಇದು? ಓ ಮೇಡಮ್ಮ ಬರ್ರಿ ಇಲ್ಲಿ. ಈ ಪಟಾಕಿ ಹೆಂಗ್ ಮಾಡಿದ್ರಿ? ಪಟಾಕಿ ಹೆಂಗ್ ಮಾಡಿದ್ರಿ ಇದನ್ನ? ಸಣ್ಣ ಸಣ್ಣ ಕಲ್ಲು ಹಚ್ಚಿ ಅದನ್ನೆಲ್ಲ ದಾರ ತಗೊಂಡು ಕಟ್ಟಿರೋದಲ್ಲ. ನೋಡ್ರಿ, ಇದು ನಮ್ಮ ವನ ಪರಿವರ್ತನ್ ಶಾಲೆಯಲ್ಲಿ ಹಸಿರು ಹಬ್ಬವನ್ನು, ಹಸಿರು ದೀಪಾವಳಿಯನ್ನು ಆಚರಿಸಿದ್ದೇವೆ. ಎಲ್ಲರೂ ಇದೇ ಥರನೇ ದೀಪಾವಳಿಯನ್ನು ಆಚರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹೊಡೀರೋ, ಹೊಡೀರೋ. ಹೊಡಿ ಹೊಡಿ. ಆರೋಯಿ. ಎಲ್ಲಿ ಎಲ್ಲರಿಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಬ್ಬವಂತೂ ಆಚರಿಸಿ ಆಯಿತು. ಈಗ ಊಟದ ಸಮಯ. ನಮ್ಮ ಶಾಲೆಯಲ್ಲಿ ನಾವು ಮಕ್ಕಳಿಗೆ ಪಕ್ಕ ಕೂಡಿಸಿ ಸಹಪಂಕ್ತಿಯನ್ನು ಅಭ್ಯಾಸ ಮಾಡಿಸುತ್ತೇವೆ. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಅದರಷ್ಟಕ್ಕೆ ಅದು ಹೊಳೆಯುವಂಥ ಪೇಪರ್ಗಳನ್ನು ಉಪಯೋಗಿಸಿ ದೀಪಾವಳಿ ಹಬ್ಬವನ್ನು ಮಾಡಬೇಕು. ನಮ್ಮ ಶಾಲೆಯಲ್ಲಿ ಈ ಒಂದು ದೀಪದ ಅಲಂಕಾರಿಕ ವಸ್ತುಗಳನ್ನು
ಮಕ್ಕಳ ಕಡೆಯಿಂದ ಮಾಡಿಸಿದ್ದೇವೆ. ನಮ್ಮ ಶಾಲೆಯ